ನಮ್ಮ ಹಿರಿಯ ನಾಯಕರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KH ಮುನಿಯಪ್ಪ ಸಾಹೇಬರಿದ್ದಾರೆ. ಈಗ ತಾನೇ ಕೃಷ್ಣ ಬೈರೇಗೌಡರು ಬಹಳ ವಿವರವಾಗಿ ತಮ್ಮ ಹತ್ರ ಅನೇಕ ವಿಚಾರಗಳನ್ನು ಹಂಚಿ ಹೋಗಿದ್ದಾರೆ. ಶಾಸಕ ಮಿತ್ರರಾದಂಥ ಈ ಒಂದು ದೊಡ್ಡ ಐತಿ ಭಗೀರಥ ಪ್ರಯತ್ನ ಇದೆ. ಅವರ ಕಾಲದಲ್ಲಿ ನೆಲಮಂಗಲಕ್ಕೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಇವತ್ತು ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ಮಿತ್ರ ಶ್ರೀನಿವಾಸ್ ಅವರೇ, ಜಿಲ್ಲಾ ಅಧ್ಯಕ್ಷರಾದಂಥ CR ಗೌಡ್ರೆ, ನಗರಸಭೆ ಅಧ್ಯಕ್ಷರಾದಂಥ ಉಷಾ ನಾರಾಯಣ ಅವರೇ ಮತ್ತು NDA ಅಧ್ಯಕ್ಷರಾದಂಥ ನಾರಾಯಣ ಗೌಡ್ರೆ, ಇನ್ನ ಉಳಿದ ಎಲ್ಲ ಮುಖಂಡಗಳೇ, ಪಂಚಾಯತಿ ಚೇರ್ಮನ್ಗಳು, ಮುಖಂಡಗಳು, ಮುನ್ಸಿಪಲ್ ಸದಸ್ಯರು, ಸೊಸೈಟಿ ಅಧ್ಯಕ್ಷಗಳು, ರೈತ ಮುಖಂಡಗಳು, ಕಾರ್ಯಕರ್ತರು, ಮಾಧ್ಯಮ ಮಿತ್ರರ ಸ್ನೇಹಿತರು, ನಾನಿವತ್ತು ಭೂಮಿ ಪೂಜೆಗೆ ಬಂದವನಲ್ಲ. ನಿಮ್ ಕೈಲಿ ಚಪ್ಪಾಳೆ ಹೊಡ್ಸ್ಕೊಳಕ್ಕೂ ಬಂದವನಲ್ಲ, ಜೈಕಾರ ಹಾಸ್ಕೊಳಕ್ಕೂ ಬಂದವನಲ್ಲ, ಹೂನಾರ ಹಾಸ್ಕೊಳಕ್ಕೂ ಬಂದವನಲ್ಲ, ಸೇಬು ನಾರ ಹಾಸ್ಕೊಳಕ್ಕೂ ಬರೋದಲ್ಲ. ನೀವು ಈ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕರನ್ನ ಕೊಟ್ಟಕ್ಕೆ ನಿಮ್ಮ ಋಣವನ್ನ ತೀರಿಸಲಿಕ್ಕೋಸ್ಕರ ನಾನು ಬಂದೆ. ನೀವು ಬಹಳ ಅಭಿಮಾನಪೂರ್ವಕವಾಗಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ಜಿಲ್ಲೆಯಲ್ಲೇ 3 ಶಾಸಕರನ್ನ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಕರ್ತವ್ಯ, ನೀವು ಮಾಡಿದಂತ ಉಪಕಾರ 136 ಸೀಟನ್ನು ಕೊಟ್ಟು ಈ ರಾಜ್ಯದ ಮಹಾಜನತೆ ಏನು ಕಷ್ಟ ಕಾಲದಲ್ಲಿ ನರಳ್ತಾ ಇದ್ರಿ, ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ರಿ, ಆದಾಯ ಪಾತಾಳಕ್ಕೆ ಹೋಯ್ತು, ಆದಾಯ ಬೆಲೆ ಏರಿಕೆ ಗಗನಕ್ಕೆ ಹೋಯ್ತು. ಇವನ್ನೆಲ್ಲ ತಪ್ಪಿಸಲಿಕ್ಕೆ ಒಂದು ಬಲಿಷ್ಠವಾದಂತಹ ಸರ್ಕಾರ ತಂದ್ರಲ್ಲ, ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಿ. ಹಂಗೆ ನಮ್ಮ ಅಧಿಕಾರ ಇದೆಯಲ್ಲ, ನಂದಿರ್ಬೋದು, ಮುನಿಯಪ್ಪನವ್ರಿಗೂ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಅದು ನಶ್ವರ. ನಾವು ಮಾಡಿದಂತ ಸಾಧನೆ ಕಳೆದ 2 ವರ್ಷದಿಂದ ಅಜಾಮರ. ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಮನ್ನ ಶಿವನ ರೂಪದಲ್ಲಿ ನೋಡ್ಲಿಕ್ಕೆ, ಈಶ್ವರನ ರೂಪದಲ್ಲಿ ನೋಡ್ಲಿಕ್ಕೆ ನಿಮ್ಗೆಲ್ಲರೂ ಕೂಡ ಬಂದು ಇವತ್ತು ಗಂಗೆ ಪೂಜೆ ಬರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಅನೇಕ ಬರ್ಬೇಕಾದ್ರೆ ಶ್ರೀನಿವಾಸು ಹಣ ಬಹಳ ಜನ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಇದ್ಯಾವುದೋ ಕಚಡ ನೀರು ತಂದು ಬಿಡ್ತಾ ಇದ್ದಾರೆ ಅಂತೇಳಿ ಟೀಕೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ನಾನ್ ನಿಮ್ಗೆ ಹೇಳ್ತಾ ಇದ್ದೇನೆ, ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಈ ನೀರನ್ನ ಶ್ರೀನಿವಾಸು ಮತ್ತು ಮುನಿಯಪ್ಪರೆಲ್ಲ ಸೇರಿ ನಮ್ಮ ಹತ್ರ ಕಳ್ತನ ಮಾಡಿದ್ದಾರೆ. ಇದು ನಮ್ಮ ಅರ್ಕಾವತಿಗೆ ಹೋಗ್ಬೇಕಾದ ನೀರು, ಪುಷ್ಪಾವತಿ ನೀರು. ಇದು ರಾಜರಾಜೇಶ್ವರಿ ನಗರದಿಂದ ಬೈಲುಮಂಗಲಕ್ಕೆ ಹೋಗಿ ಅರ್ಕಾವತಿ ನೀರಿಗೆ ಹೋಗಿ ನಮ್ಮ ಕ್ಷೇತ್ರಕ್ಕೆ ಹೋಗಿ ನಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಆಗ್ತಿದ್ದಂತ ನೀರು. ಈ ನೀರನ್ನ ನಾವು ಬಹಳ ಹಿಂದೆನೆ ಈ ನೀರನ್ನ ಸಂಸ್ಕರಣೆ ಮಾಡಬೇಕು ಅಂತೇಳಿ ಬೈಲುಮಂಗಲದಿಂದ ಯೋಜನೆ ಪ್ರಾರಂಭವನ್ನ ಮಾಡಿದ್ದೇವೆ. ಹಿಂದೆ ನಿಮ್ಗೆ ನೀರಿನ ಬೆಲೆ ನಿಮ್ಗೂ ಗೊತ್ತಿಲ್ಲ, ನಮ್ಮ ಮಂಡಿದವ್ರಿಗೂ ಗೊತ್ತಿಲ್ಲ, ನಮ್ಮ ಕಡೆ ಸ್ವಲ್ಪ ಅವ್ರಿಗೆ ಪಕ್ಕದ ಅರ್ಕಾವತಿ ಹರಿತಾ ಇದೆ. ಆದ್ರೆ ಈ ನೀರಿನ ಬೆಲೆ ತಿಳಿಬೇಕಾದ್ರೆ ನೀವು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ನೀವು ನೋಡ್ಬೇಕು.
2000 ಅಡಿ ಬೋರ್ವೆಲ್ ಕೊಡೋದು ಪಾಪ ಸಿಲ್ಕ್ ಮಿಲ್ಕ್ ಇವೆರಡರಲ್ಲಿ ಜೀವನ ಸಾಕ್ತಾ ಇದೆ. ಅದಾದ್ಮೇಲೆ ಈಗ ಸ್ವಲ್ಪ ತರಕಾರಿ ಬಂದಿಲ್ಲ, ತರಕಾರಿ ಹಣ್ಣು ಹಂಪಲಕ್ಕೆ ಬಂದು ಇಡೀ ಬೆಂಗಳೂರು ನಗರಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಈಗ ನೋಡಿ ದೇವನಹಳ್ಳಿ ಕಡೆ ನೀವು ಹೋಗಿ ನೋಡಿ ದ್ರಾಕ್ಷಿ, ಅವತ್ತಿನ ಕಾಲದಲ್ಲೇ ಈ ದ್ರಾಕ್ಷಿ ಆ ಬೆಂಗಳೂರು ಬ್ಲೂ ಇರ್ಬೋದು, ಈಗ ಹೊಸ ದ್ರಾಕ್ಷಿ ತಳಿ ಬೇರೆ ಬಂದಿದೆ. ಇವತ್ತು ಕೂಡ ಏನೋ ಒಂದು ಬದುಕನ್ನ ಕಟ್ಟಿಕೊಂಡಿರುವಂತ ಒಂದು ಜನ. ಈಗ ನಮ್ಮ ತಾಲೂಕಲ್ಲಿ ದೇವನಹಳ್ಳಿ ತಾಲೂಕು ಶಿಡ್ಲಘಟ್ಟ ಅತಿ ಹೆಚ್ಚು ರೇಷ್ಮೆ ಬೆಳೀತಾ ಇದ್ದೀವಿ. ನಿಮ್ಮಲ್ಲೂ ಒಂದಷ್ಟು ರೇಷ್ಮೆ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ರೇಷ್ಮೆ. ಈಗ 600ಕ್ಕೂ ಹೆಚ್ಚು ರೂಪಾಯಿ ಬಯೋವಲ್ಟೇಜ್ ಇವತ್ತು ರೇಷ್ಮೆ ಇದೆ. ಏನೋ ಚೈನಾಗೂ ಸ್ವಲ್ಪ ಇದೆ, ಚಿಕ್ಕ ಮಾತ್ರ ಅಲ್ಲಿಗಿಂತ ಚೈನಾ ರೇಷ್ಮೆ ಬರೋದು ಕಡಿಮೆ ಆಯ್ತು. ಏನೋ ನಮ್ಮ ರೈತರು ಸ್ವಲ್ಪ ಉಸಿರಾಟ ಆಡ್ತಾ ಇದ್ದಾರೆ. ಈಗೆಲ್ಲ ಧಾರವಾಡ ಕಡೆ, ಬಾಗಲಕೋಟೆ ಕಡೆ ಎಲ್ಲ ಈಗ ರೇಷ್ಮೆ ಬೆಳೀತಾ ಇದ್ದಾರೆ. ಅಲ್ಲೂ ಕೂಡ ಎಲ್ಲ ಮಾಡಿಕೊಂಡು ಅನುಕೂಲ ಆಗ್ತದೆ ಅಂತ ಬೆಳೆ ಬೆಳೀತಾ ಇದೆ. ಹಂಗೆ ಈ ರೈತರ ಬದುಕಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ. ಟೀಕೆ ಮಾಡೋದ್ರೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಟೀಕೆ ಮಾಡ್ತಾ ಇದ್ದೀವಿ. ನಮ್ಗೆ ಯಶಸ್ಸು ಬಹಳ ಮುಖ್ಯ. ಈ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ಈ ರೈತರಿಗೆ ಪೆನ್ಷನ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರಿಗೆ ಸಹಾಯ ಮಾಡ್ಬೇಕು ತಾನೆ, ನಾವು ರೈತ ಬದುಕಿಸ್ಬೇಕು ತಾನೆ. ಎಷ್ಟೋ ಜನ ನಮ್ಮ ಕಡೆ ಈಗ ಒಂದು ಸಮಾಜ ಇದೆ ನಮ್ಮ ಚನ್ನಪಟ್ಟಣದಲ್ಲಿ, ಅವ್ರು ಏನಿಲ್ಲ ಬರೀ ತುಳಸಿ ಬೆಳೆದ್ಬಿಟ್ಟು ಜೀವನ ಮಾಡ್ತಾರೆ. ಸಿವಿಲ್ ಸಮಾಜ ಇನ್ನೊಂದು ಬೆಸ್ತಿದ್ದಾರೆ, ಅವ್ರು ಬರೀ ಅರ್ಧ ಎಕರೆ 1/4 ಎಕರೆಯಲ್ಲಿ ಹತ್ಕೊಂಡೇನೆ ವಿಳ್ಳೆದೆಲೆ ಬೆಳೆದ್ಬಿಟ್ಟು ಅವ್ರು ಬದುಕ್ತಾರೆ. ಇನ್ನು ನಮ್ಮ ಕನಕಪುರದಲ್ಲಿ ಕೆಲವರಿದ್ದಾರೆ, ಬರೀ ಕನಕಾಂಬರ ಹೂವು ಕಾಕಡ ಹೂವು ಬೆಳೆದ್ಬಿಟ್ಟು ಅವ್ರು ಬದುಕ್ತಾರೆ. ಇನ್ನು ಕೆಲವರು ಬರೀ ರೇಷ್ಮೆ ಬೆಳೆದ್ಬಿಟ್ಟು ಬದುಕ್ತಾರೆ. ಈಗೆಲ್ಲ ಈ ಫ್ಲಾರಿಕಲ್ಚರು ಹಾರ್ಟಿಕಲ್ಚರು ಇವೆಲ್ಲ ಸ್ವಲ್ಪ ಹೆಚ್ಚಿಗೆ ಆದ್ಮೇಲೆ ಇವತ್ತೆಲ್ಲ ವಿದೇಶಕ್ಕೆ ನಿಮ್ಮ ದೇವನಹಳ್ಳಿ ವಿಮಾನದಿಂದ ಹೂವು ಹೋಗ್ತಾ ಇದೆ. ಅದನ್ನು ಒಂದು ದೊಡ್ಡ ಮಾರ್ಕೆಟ್ ಅನ್ನ ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಬೇಕಾದಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಈ ಹನಿ ನೀರನ್ನ ಯಾಕೆ ಮಾಡ್ತಾ ಇದೀವಿ ನಾವು? ಪೈಪಲ್ಲಿ ಹಾಕ್ಬಿಟ್ಟು ನೀರನ್ನ ತೊಟ್ಟು ಬಿಡ್ತಾ ಇದೀವಲ್ಲ, ಏನಕ್ಕೆ ಮಾಡ್ತಾ ಇದೀವಿ? ಆ ನೀರಿನ ಬೆಲೆ ಅರ್ಥ ಆಗಲಿ, ಆ ನೀರಿಗೆ ಆ ಭೂಮಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಇಷ್ಟೆಲ್ಲ ದುಡ್ಡು ಕೊಟ್ಟು ಹನಿ ನೀರಿನ ಯೋಜನೆಯನ್ನ ಮಾಡ್ತಾ ಇದೆ. ಈಗ ನಮ್ಮ KH ಮುನಿಯಪ್ಪನವ್ರು ಹೇಳಿದಾಗೆ ಈ ಎತ್ತಿನೊಳಗೆ ನೀರು ತರ್ತಾ ಇದ್ದೀವಿ. ಒಂದು 14 TMC ಕುಡಿಯೋ ನೀರು ಮಿಕ್ಕಿದ್ದು ಕೆರೆ ತುಂಬಿಸಿ ಅಂತರ್ಜಲನ ಹೆಚ್ಚಲಿಕ್ಕೆ ಅನುಕೂಲ ಮಾಡ್ತಾ ಇದ್ದೀವಿ. ಎಷ್ಟು ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ. ಈಗ ನಿನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ. ಏನ್ ಹೋಗಿದ್ದೆ ಡೆಲ್ಲಿಗೆ? ನಾನು ಬೇರೆ ಬೇರೆ ಯೋಜನೆ ತೆಗೆದುಕೊಂಡು ಮೊನ್ನೆ ಫಾರೆಸ್ಟ್ ಇಲಾಖೆಯಿಂದ ಆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು 400 ಚೀಲಕ್ಕೆ ಜಮೀನು ಕೊಡ್ಬೇಕಾಗಿತ್ತು. ಅದಕ್ಕೆ ರೆವಿನ್ಯೂ ಅವರು ನಮ್ಮ DC, ತುಮಕೂರು DC, ಹಾಸನ DC ಹತ್ರ ಎಲ್ಲೋ ಒಂದ್ ಕಡೆ ಇದ್ದಂತ ರೆವಿನ್ಯೂ ಜಮೀನ ಫಾರೆಸ್ಟ್ ಅವ್ರು ಕೊಟ್ಬಿಟ್ಟು ಅವ್ರಿಗೆ ಸ್ವಾಪ್ ಮಾಡಿಬಿಟ್ಟು ಅದನ್ನ ಹೋಗಿ ನನಗೆ ಫಾರೆಸ್ಟ್ ಮಿನಿಸ್ಟರ್ನ ಭೇಟಿ ಮಾಡಿ ನಮ್ಮ ಇದನ್ನ ನೀವು ನಮಗೆ ಪರ್ಮಿಷನ್ ಕೊಡಬೇಕು, ನಾವು ಅರ್ಜಿ ಹಾಕೊಂಡಿದ್ದೀವಿ ಅಂತೇಳಿ ಇವತ್ತು ಬೆಳಗ್ಗೆ ಅವ್ರು ಹೇಳಿದ್ರು. ಬೆಳಗ್ಗೆ 10 ಗಂಟೆಗೆ ನಿಮ್ಮ ಆಫೀಸರ್ ಇಲ್ಲೇ ಇರಲಿ, ನಮ್ಮ ಅಧಿಕಾರಿಗಳೆಲ್ಲ ಕರೆಸ್ತೀರಿ, ಈ ಮಾದಾಯಿ ವಿಚಾರ ಮತ್ತು ಈ ಎತ್ತಿನೊಳ ವಿಚಾರಕ್ಕೆ ಏನಾದ್ರು ಮಾಡಿ ಮುಕ್ತಿ ಕೊಡ್ತೀನಿ ಅಂತ ಹೇಳಿ ಅವ್ರು ನನಗೆ ನಿನ್ನೆ ಆಶ್ವಾಸನೆ ಕೊಟ್ಟರು. ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ನಾವೆಲ್ಲ ಹೋಗಿದ್ದವು. ಹಂಗೆ ಇವತ್ತು ಈ ಯೋಜನೆಯನ್ನ ರೈತರಿಗೋಸ್ಕರ ಕುಡಿಯೋ ನೀರು ಮತ್ತು ನಮಗೆ ಅಂತರ್ಜಲ ಸಿಕ್ಕಿ. ಈಗ ನಮ್ಮ ಮುನಿಯಪ್ಪನವ್ರು ಡೆಲ್ಲಿಲಿ MP ಆಗಿದ್ರು. ಕೇಳಿ ಯಾರು 2 ಪೈಪ್, ಪ್ರತಿ ಒಂದು ಮನೆಗೂ 2 ಪೈಪ್. ಒಂದು ಕುಡಿಯೋ ನೀರಿಗೆ ಒಂದು ಸಪ್ರೇಟ್ ಬೇಕು, ಒಂದು ನಮ್ಮ ಅಲ್ಲಿರುವಂತ ಸಣ್ಣ ಗಾರ್ಡನ್ ಮನೆ ಮುಂದೆ ಇರೋದಕ್ಕೆ ತೊಳೆಯೋದಕ್ಕೆ ಎಲ್ಲ ಇನ್ನೊಂದು ಪೈಪ್. ಆ ಯಮುನಾ ನದಿಯಿಂದ ನೀರನ್ನ ಹಿಂಗೆ ಶುದ್ಧೀಕರಣ ಮಾಡಿಬಿಟ್ಟು ಅದಕ್ಕೆ ಹೋಗ್ತಾರೆ. ಈಗ ನಿಮ್ಮ ನೀರು ಕೂಡ ನಮ್ಮ ರಾಜರಾಜೇಶ್ವರಿ ನಗರ ಬೆಂಗಳೂರು ನಗರದಲ್ಲಿ ನಾಯಂಡಹಳ್ಳಿ ಹತ್ರ ಬೆಂಗಳೂರು ನಗರದಿಂದ ಅಲ್ಲಿ ಶುದ್ಧೀಕರಣ ಮಾಡಿ ಇದನ್ನ ನೀರನ್ನ ನಿಮಗೆ ಕೊಟ್ಟು ಅದನ್ನ ಇಲ್ಲಿಗೆ ತಂದು ಕೆರೆಗೆ ಹಾಕಿ, ಆ ಕೆರೆದಲ್ಲೂ ಕೂಡ ಒಂದು ಲೇಯರ್ ಕೆಳಗೆ ಇಳಿದು ವಾಪಸ್ ನೀರು ಒಂದು ಉತ್ತಮವಾದಂತ ನೀರು ಕೊಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ನೀವು ಯಾರು ಇದನ್ನು ತಗೊಂಡು ಕುಡಿಯಿಲ್ಲ, ಆದ್ರೆ ನಿಮಗೆ ಬದುಕಿಗೆ ಅನುಕೂಲ ಆಗ್ತಾ ಇಲ್ಲ. ಕುಡಿಯಕ್ಕೆ ಬೇರೆ ನೀರು, ಮನೆಗೆ ನಾವು ಬೇರೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಲ್ಲ, ಈ ಎತ್ತಿನೊಳ ನೀರು ಬರ್ತಾ ಇದೆಯಲ್ಲ, ಇವೆಲ್ಲ ಕೂಡ ಮುಂದಕ್ಕೆ ಬಹಳ ದೂರದ ಆಲೋಚನೆ ಇಟ್ಕೊಂಡು, ಯಾಕೆಂದ್ರೆ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು, ಏನ್ ಬೇಕಾದ್ರೂ ಸಿಗ್ತದೆ ನಿಮ್ಗೆ. ಈ ನೀರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ದುಬೈಗೆ ಹೋಗಿದ್ದೆ. ದುಬೈಗೆ ಮೊನ್ನೆ ನಮ್ಮ ಎಲ್ಲ MLAಗಳನ್ನ ಕರೆದು ಮೀಟಿಂಗ್ ಮಾಡಿದೆ.
ಆ ದುಬೈಲಿ ನನ್ನ ಸ್ನೇಹಿತರು ಯಾರೋ ನಾವು ವಿಲಾಸ್ ದೇಶಮುಖ್ ಮಗ ಸಿಕ್ಕಿದ್ದೆ. ಅವನು ಹೇಳ್ತಾ ಇದ್ದ, ಅವನು ನಾನು ಈ ಈ ಸಗಣಿ ಇದೆಯಲ್ಲ, ಸಗಣಿ ಬೆಣ್ಣೆನ ಒಣಗಿಸ್ಬಿಟ್ಟು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೆ. ಅಲ್ಲಿ ಗೊಬ್ಬರಕ್ಕೆ ಈ ಸಗಣಿ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಶಿಪ್ ನಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಹಳ್ಳಿಯ ರೈತರ ದನಗಳ ಗೊಬ್ಬರ ಎಷ್ಟು ಅಲ್ಲಿ ಅಮೂಲ್ಯವಾದದ್ದು ಆ ಬರಗಾಡಿನಲ್ಲಿ ಅಂತೇಳಿ ಆ ತನುವಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾರೆ. ಆಗ ಅದನ್ನ ಹಾಕಿದ್ರೆ ಅಲ್ಲಿರುವಂತ ಕಬ್ಬಿರೋ ಸ್ವಲ್ಪ ದಪ್ಪ ಆಯ್ತವೆ, ಒಳ್ಳೆ ಪುಷ್ಟಿಕರವಾದಂತ ಅದಕ್ಕೆ ಬೆಲೆ ಸಿಕ್ಕಿದೆ. ಹಂಗೆ ಈ ರೈತರ ಪ್ರತಿಯೊಂದು ಭಾಗ ಕೂಡ ಆ ಎಮ್ಮೆ ಗೊಬ್ಬರದಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲ ಒಂದಲ್ಲ ಒಂದು ರೀತಿ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ಇವತ್ತು ಟೆಕ್ನಾಲಜಿ ಇವತ್ತು ಬರ್ತಾ ಇದೆ. ಸೊ ಹಂಗೆ ಈ ನೀರನ್ನ ಕಚರಾ ನೀರು ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ, ಅದನ್ನ ಶುದ್ಧೀಕರಣ ಮಾಡ್ತೀವಿ. ಇದು ಎಷ್ಟು ಯೋಜನೆ? ಇದು 1900 ಕೋಟಿ ರೂಪಾಯಿ ಯೋಜನೆ. ಈ ಮೊದಲನೇ ಹಂತ 1181 ಈ ಮೊದಲನೇ ಹಂತ. ನಾಳೆ ಕ್ಯಾಬಿನೆಟ್ ತರ್ತಾ ಇರೋದು ಇದು 280 ಕೋಟಿ ರೂಪಾಯಿ. ಇನ್ನು ಮೂರನೇ ಫೇಸು 600 ಕೋಟಿ ರೂಪಾಯಿ. ಒಟ್ಟು 1991 ಕೋಟಿ, ಒಟ್ಟು 148 ಟ್ಯಾಂಕಿಗೆ ಇವತ್ತು 148 ಟ್ಯಾಂಕಿಗೆ ಈ ಯೋಜನೆ ಬರ್ತಾ ಇದೆ. ಇನ್ನು ಸಣ್ಣ ಪಣ್ಣ ಎಲ್ಲ ಸೇರಿ 259 ಟ್ಯಾಂಕಿಗೆ. ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಎಷ್ಟು ಮಾಡ್ತಾ ಇದ್ದೀವಿ, ಇದನ್ನು ನೀವು ಸರಿಯಾದ ರೀತಿಯಲ್ಲಿ ನೀವೆಲ್ಲ ಸೇರಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಕೊಡ್ತಾ ಇದ್ದೀನಿ. ಸೊ ಮುಂದಿನ ದಿನದಲ್ಲಿ ಎತ್ತಿನೊಳಗೂ ಬರ್ತದೆ, ಎಲ್ಲಿ ಬರಬೇಕು ಅದು ಬರ್ತದೆ, ಅದು ಬೇರೆ ಕುಡಿಯೋ ನೀರಿನ ವ್ಯವಸ್ಥೆ. ಸೊ ಕಳೆದ ವರ್ಷ ಈಗ ಎಂತ ಬರಗಾಲ ಇತ್ತು ಕಳೆದ ವರ್ಷ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ನಿಯಂತ್ರಣ ಮಾಡಿದೆ. ಈಗ ನಾಳೆ ಬೆಳಗ್ಗೆ ಎಲ್ಲ ಟ್ಯಾಂಕ್ ಈಗ ಟೀಕೆ ಮಾಡ್ತಾರಲ್ಲ, ನಾನು ಒಂದು ಸ್ವಲ್ಪ ಲೆಕ್ಕಾಚಾರ ಹಾಕಿದ್ದೀನಿ. 210 ಕಡೆ ಬೆಂಗಳೂರು ನಗರದಲ್ಲೇ ಈ ಕೆರೆಗಳ ಪಕ್ಕನೆ ಬೋರ್ವೆಲ್ ಹಾಕ್ಬಿಟ್ಟು ಟ್ಯಾಂಕ್ ನ ಫಿಲ್ಅಪ್ ಮಾಡ್ಬಿಟ್ಟು 1,000 ರೂಪಾಯಿ ಒಂದು ಟ್ಯಾಂಕ್ ಅಂತಾರೆ. ಈಗ ಅದಕ್ಕೊಂದು ಲೆಕ್ಕಾಚಾರ ಹಾಕಿ BWCಯಿಂದ ಈಗ ನಾಳೆ ಬೆಳಗ್ಗೆ ಇದನ್ನ ಕಾವೇರಿ ನೀರನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಬೆಂಗಳೂರು ನಗರದಲ್ಲಿ ಅದೊಂದು ಹೊಸ ಕಾರ್ಯಕ್ರಮವನ್ನ ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಅದರಿಂದ ತಮ್ಗೆ ನಾನು ಕೇಳೋದಿಷ್ಟೇ, ಈ ಯೋಜನೆಗಳು ಏನಿದೆ ನಮ್ಮ ಸರ್ಕಾರ ಎಲ್ಲ ರಂಗದಲ್ಲೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ಇಷ್ಟು ಜನ ಹೆಣ್ಣುಮಕ್ಕಳು ಬಂದಿದ್ದಾರೆ, 52,000 ಕೋಟಿ ಕೊಡ್ತಾ ಇದ್ದೀವಿ. ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಮುನಿಯಪ್ಪನವರು ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳು ಸೇರಿ ತೀರ್ಮಾನ ಮಾಡಿದ್ರು. ಯಾಕೆ? ಗ್ಯಾಸ್ ಬೆಲೆ 400 ಇದ್ದಿದ್ದು 1,000 ಆಗೋಯ್ತು, ಅಡುಗೆ ಎಣ್ಣೆ ಬೆಲೆ 90 ಇದ್ದಿದ್ದು 200 ರೂಪಾಯಿ ಆಗೋಯ್ತು, ಸಿಮೆಂಟ್ ಬೆಲೆ 200 ರೂಪಾಯಿ ಇದ್ದಿದ್ದು 400 ರೂಪಾಯಿ ಆಗೋಯ್ತು, ಕಬ್ಬಿಣದ ಬೆಲೆ 39,000 ಇದ್ದಿದ್ದು ಹೆಚ್ಚು ಕಮ್ಮಿ 78,000 69,000 ರೂಪಾಯಿ ಆಗೋಯ್ತು, ಚಿನ್ನದ ಬೆಲೆ 30,000 ರೂಪಾಯಿ ಇದ್ದಿದ್ದು 1,00,000 ರೂಪಾಯಿ ಆಗೋಯ್ತು. 1 ಗ್ರಾಮ್ಗೆ ತಾಲಿ ಕೂಡ ತಗೊಳಕ್ಕಾಗ್ತಾ ಇಲ್ಲ, ಒಂದು ಸಣ್ಣ ಜುಮ್ಕಿನೂ ಮಾಡಿಸ್ಕೊಳಕ್ಕಾಗ್ತಾ ಇಲ್ಲ, ಮಾಲೆ ಬಿಟ್ಕೊಳಕ್ಕಾಗ್ತಾ ಇಲ್ಲ, ಮೂಗ್ಬತ್ತಿ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಎಲ್ಲ ರೋಡ್ಗಳು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಯಾರ ಕಾರಣ? ನಾನು ಇದನ್ನು ಟೀಕೆ ಮಾಡಕ್ ಹೋಗ್ತಾ ಇಲ್ಲ. ಅಂದ್ರೆ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಅದಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ತಾಯಂದಿರೆಲ್ಲ ಫ್ರೀಯಾಗಿ ಓಡಾಡಿ ಬಸ್ಸಲ್ಲಿ ಅವ್ರ ಅಕೌಂಟ್ 2,000 ರೂಪಾಯಿ ಹಾಕಿ 10 kg ಅಕ್ಕಿ ಕೊಟ್ಟು ಇವತ್ತು ಕರೆಂಟ್ 200 ಯೂನಿಟ್ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೀವಿ. ಇದು ಹಿಂದೆ ಯಾರಾದ್ರೂ ಬಿಜೆಪಿ ಗೌರ್ಮೆಂಟು, ದಳದ ಗೌರ್ಮೆಂಟು ಇಂಥದ್ದು ಯಾರು ಮಾಡಿದ್ರ? ಮಾಡಿದ್ರ? ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಯಡಿಯೂರಪ್ಪನವರು ಮುನಿಯಪ್ಪನ ಮೇಲೆ ಒಂದು ಕಾಳು ಕಡಿಮೆ ನೆನೆಸ್ಕೊಳ್ಳೋದಿಲ್ಲ, 10 ಎಕರೆ 10 kg ಕೊಡಬೇಕು ಅಂತ ಏನು ಗಲಾಟೆ ಮಾಡಿ ಅವ್ರು ಮಾಡಿದ್ರೆ ಇದನ್ನ ಮಾಡೋದು ನಾವು ಅಂತಿದ್ರು. ಈಗ ಟುಸ್ ಆಗೋದು. ಆ ಪ್ರೈಮ್ ಮಿನಿಸ್ಟರ್ ಮೇಲೆ ಹೇಳ್ಬಿಟ್ಟು ಎಲ್ಲ ಬಲಗ ಆಗುತ್ತೆ ಅಂತ. ಮಧ್ಯಪ್ರದೇಶಲ್ಲೂ ಅದೇ ಶುರು ಮಾಡ್ಬಿಟ್ಟು, ಮಹಾರಾಷ್ಟ್ರಲ್ಲೂ ಯಾವ್ದೋ ಪೇನ್ ಅಂತ ಅಂದ್ಬಿಟ್ಟು ಲಡ್ಕಿ ಬೇಡ ಏನೋ ಒಂದು ಸ್ಕೀಮ್ ಅಂತ ಹೆಣ್ಮಕ್ಳ ಹೆಸರಲ್ಲಿ ಅದನ್ನು ಮಾಡ್ತಾರೆ. ಎಲ್ಲೂ ಶುರು ಮಾಡ್ಬಿಟ್ಟು ಎಲ್ಲ ಕಡೆ ಇವತ್ತು ಶುರು ಮಾಡಿ ಅವರು ಕೂಡ ನಮ್ಮ ದಾರಿನೇ ಹಿಡಿತಾ ಇದ್ದಾರೆ, ನಮ್ಮ ವಿಚಾರಕ್ಕೂ ಅವ್ರು ಇದ್ದಾರೆ. ಆದ್ರಿಂದ ನಾನು ನಿಮ್ಗೆ ಹೇಳಿದಿಷ್ಟೇ, ನಾನು ಹಿಂದೆ ಅನೇಕ ಸಂದರ್ಭ ಒಂದು ಮಾತಾಡಿದ್ದೀನಿ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ದೇವರು ವರನೂ ಕೊಡೋದಿಲ್ಲ, ಶಾಪ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಆ ಅವಕಾಶ ಸಿದ್ದಾಗ
ಯಾವ ರೀತಿ ಸಹಾಯ ಮಾಡಬೇಕು ಅಂತೇಳಿ ಅದನ್ನೇ ಇವತ್ತು ನಿಮ್ಮ ಶಾಸಕರಾದಂಥ ಶ್ರೀನಿವಾಸ್ ಅವರು ನಿಮ್ಮ UGD ಬಗ್ಗೆ, ನಿಮ್ಮಲ್ಲಿ ಮೆಟ್ರೋ ರೈಲ್ ಬರಬೇಕು, ನಿಮ್ಮಲ್ಲಿ ಬೇರೆ ಬೇರೆ ಅನೇಕ ಅಭಿವೃದ್ಧಿ ಆಗಬೇಕು, ನೀರಾಗಬೇಕು, ಎಲ್ಲ ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಎಲ್ಲರೂ ಕೂಡ ಕೈಗಾರಿಕಾ ಪ್ರದೇಶಗಳು ಬರ್ತಾ ಇದೆ, ಉದ್ಯೋಗಗಳು ಸೃಷ್ಟಿ ಆಗಬೇಕು. ಇವೆಲ್ಲ ಕೂಡ ಇವತ್ತು ಬೆಳಗ್ಗೆ ಸಾಯಂಕಾಲ ಬಹಳ ಪ್ರಗತಿಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ಮುನಿಯಪ್ಪನವರು ಸರ್ಕಾರ ಕೃಷ್ಣ ಬೈರೇಗೌಡರು ಇಲ್ಲಿ ಬಂದಿರೋದು ಶ್ರೀನಿವಾಸ್ ಜೊತೆಯಲ್ಲಿ ಎಲ್ಲ ಕೆಲಸದಲ್ಲಿ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಿಕೊಂಡು ನಾನು ನಿಮ್ಗೂ ಹೇಳ್ತಾ ಇದ್ದೆ. ಕಾಳ ಇರ್ಬೋದು, BJP ಇರ್ಬೋದು, ಇನ್ನೊಂದು ಪಾರ್ಟಿ ಇರ್ಬೋದು, ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಗೆ ಏನಾಗಬೇಕು? ನಿಮ್ ಬದುಕು ಆಗ್ಬೇಕಷ್ಟೇ. ಭಾವನೆಯ ಮೇಲೆ ರಾಜಕಾರಣ ಮಾಡಿದ್ರೆ ಜನ ಕೊಟ್ಟೆ ಸಿಕ್ಕದ. ಬದುಕಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಹೊಟ್ಟೆ ತುಂಬದ ಬಗ್ಗೆ ಯೋಚನೆ ಮಾಡ್ತೀವಿ. ಎಲ್ಲರಿಗೂ ಸಮಾನತೆ, ಎಲ್ಲರಿಗೂ ಸಮವಾಗಿ ಇವತ್ತು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಸೊ ಅದರಿಂದ ಜನತೆ ಸೇವೆಯನ್ನ ನಾವು ಒಂದು ಸರಿಯಾದ ರೀತಿ ಗುರಿಯನ್ನು ಇಟ್ಕೊಂಡು ನಿಯಮದಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಸೇವೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರಜೆಗಳನ್ನ ಯಾವ ಕಾರಣಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಗೆ ಯಾರು ಕಡೆಗಣಿಸ್ತಾರೆ. ಪ್ರಜೆಗಳೇ ನಮ್ಗೆ ದೇವರು, ಅವರೇ ಇವತ್ತು ಅವರ ಬದುಕು. ನಾನು ಅದಕ್ಕೆ ಹೇಳ್ತಾ ಇರೋದು, ಶ್ರೀನಿವಾಸ್ ಅವರು ಈ ಕ್ಷೇತ್ರದ ಜನತೆಗೆ ಋಣ ತೀರಿಸಲಿಕ್ಕೋಸ್ಕರ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಇನ್ನ ನೆಲಮಂಗಲಕ್ಕೆ ಇನ್ನ ಅನೇಕ ಅಭಿವೃದ್ಧಿ ಕೆಲಸದ ಬಗ್ಗೆ ನಾವು ಯೋಜನೆಗಳನ್ನ ತಯಾರು ಮಾಡ್ತಾ ಇದ್ದೇವೆ. ಬಹಳ ಉತ್ಸಾಹದಿಂದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಬೇಕಾದ ಜನ ದೊಡ್ಡದವ್ರು ಸಿಕ್ಕಿದ್ದಾರೆ, BJP ಸಿಕ್ಕಿದ್ದಾರೆ. ಅವ್ರು ಹೇಳಿದ್ರು, ಅಣ್ಣ ಇನ್ನು ಯಾಕೆ ನಮಗೆ ನೀವೇನಿರ್ಬೇಕೋ ನಮ್ಮ ಜನಕ್ಕೆಲ್ಲ ಮಾಡ್ಕೊಡ್ತಾ ಇದ್ದೀವಿ, ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ತದೆ, ನಮ್ಮ ಊರಿಗೆಲ್ಲ ಸೌಲಭ್ಯ ಸಿಗ್ತದೆ, ನಮ್ಗೆ ಯಾಕೆ ಬೇಕು, ನಾವು ನಿಮ್ಮ ಜೊತೆ ಸೇರ್ಕೊತೀವಿ ಅಂತ ಬಹಳ ಜನ ಬಂದಂತ ಮಾತಾಡ್ತಾರೆ. ನಾನು ಶ್ರೀನಿವಾಸ್ ಕೇಳಿದ್ದೀನಿ, ಯಾರು ಏನಾದ್ರು ಬೇಜಾರು ಮಾಡ್ಕೊಂಡಿರ್ಲಿ, ಎಲ್ಲರೂ ಸೇರಿಸ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿ ಶ್ರೀನಿವಾಸ್ಗೂ ಕೂಡ ನಾನು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಬಹುಶಃ ಇನ್ನ ಈ ಸರ್ಕಾರ ಈಗ ನೋಡಿ, ಈಗ ನಾವು 2 ವರ್ಷ ತುಂಬ್ತಾ ಇದ್ದೀವಿ. ಈಗ ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಇದ್ದೀವಿ, ನೀವು ಲೀಡರ್ಗಳು ಎಲ್ಲ ಬನ್ನಿ. ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಪರಿಶ್ ಜಾತಿ, ಪರಿಶ್ ಪಂಗಡದವರು, ಲಂಬಾಣಿಗಳಿಗೆ ಇದು ನಮ್ಮ ತಿರುಳು, ಇದು ಕೊಲ್ಲಟ್ಟಿ, ಇದನ್ನೆಲ್ಲ ದಾಖಲೆಗಳಿಲ್ಲ. 1 ಲಕ್ಷ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರಿಗೆ ಒಂದು ಕಾಯಂ ಪಟ್ಟ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರೆವಿನ್ಯೂ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಸಮೀಕರಣವನ್ನು ಮಾಡ್ತಾ ಇದ್ದೀವಿ. ಸೊ ಅನೇಕ ಬೇರೆ ಬೇರೆ ಇದೆ. ಹಿಂದೆ ಕೆಲವರು ಏನಪ್ಪಾ ಅಂತಂದ್ರೆ ಬರೀ ರಾಜಕಾರಣ ಮಾಡ್ತಾರೆ, ಟೀಕೆ ಮಾಡ್ತಾರೆ. ನಮ್ದು ಏನಿಲ್ಲ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಭಾಷಣ ಮಾಡಿದ್ದೆ, ಯಾವತ್ತೋ SR ಕೃಷ್ಣ ಅವರ ಕಾಲದಲ್ಲಿ. ಏನಪ್ಪಾ ಅಂದ್ರೆ ಈ ಸುಳ್ಳಿಗೂ ಸತ್ಯಕ್ಕೂ ಎಷ್ಟು ಅಂತರ. ಅದಕ್ಕೆ ಅಕ್ಬರ್ ಬೀರ್ಬಲ್ಗೆ ಕೇಳ್ತಾರೆ. ಬೀರ್ಬಲ್ ಮಂತ್ರಿ, ಅಕ್ಬರ್ ರಾಜ. ಅವ್ನು ಹೇಳ್ತಾನೆ 4 ಬೆರಳು ಸ್ವಾಮಿ ಅಂತ. ಹೆಂಗ 4 ಬೆರಳು ಅಂತ ಕೇಳ್ತಾನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿ ಕೇಳೋದೆಲ್ಲ ಸುಳ್ಳು ಅಂತ ಈ ಕಿವಿಲಿ ಹೇಳ್ಬಿಟ್ಟು 4 ಬೆರಳು ಅಂತ. ಹಂಗೆ ನಮ್ಮ ಸರ್ಕಾರದ ಕೆಲಸ ಏನಿದೆ ಬರೋದು ಕಿವಿ ಕೇಳೋದೆಲ್ಲ, ಎಲ್ಲ ಕಣ್ಣಲ್ಲಿ ನಿಮ್ಮ ಕಣ್ಣಲ್ಲಿ ನೋಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸುಳ್ಳು ಎಲ್ಲ ಈ ಅಭಿವೃದ್ಧಿ ರೋಡ್ಗಳು ನೋಡಿ, ಬದಲಾವಣೆ ನೋಡಿ ಎಲ್ಲ. ಇವತ್ತು ನಿಮ್ಮ ಬೆಂಗಳೂರಿಗೆ ನೆಲಮಂಗಲ ಫ್ಲೈಓವರ್ ಇದೆ, ಏನು BJP ಮಾಡಿದ್ರ? ಈಗ ಇದು ನಮ್ಮ ಮುನಿಯಪ್ಪನವರು ಮಿನಿಸ್ಟ್ರಿ ಇದ್ರು ಹೈವೇ. ಆಗ ಅದರಿಂದ ತುಮಕೂರಿಗೆ ಇದಕ್ಕೆ ಕೋಲಾರ ಯಾರು ಮಾಡಿದ್ರು? ಈ ಹೊಸೂರು ರಸ್ತೆನ ಯಾರು ಮಾಡಿದ್ರು? ಈ ಏರ್ಪೋರ್ಟ್ ರೋಡ್ನ ದೇವನಹಳ್ಳಿ ರೋಡ್ ಯಾರು ಮಾಡಿದ್ರು? UPA ಗೌರ್ಮೆಂಟ್ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ. ಇಂಥದ್ದು ಒಂದು ಕೆಲಸ ಅವ್ರಿಗೇನು ಮಾಡೋಕ್ಕಾಗಿಲ್ಲ. ಬರೀ ಖಾಲಿ ಮಾತಾಡ್ತಾರೆ. ಬರೀ ಎಲ್ಲ ಜಾತಿ ಮೇಲೆ ಧರ್ಮದ ಮೇಲೆ ಮಾತಾಡ್ತಾರೆ. ನಮ್ಗೇನು ಜಾತಿ ಇಲ್ವೋ, ನಮ್ಗೇನು ಧರ್ಮ ಇಲ್ವೋ, ನೆತ್ಕೊಂಡು ನಾವೇನು ಹುಟ್ಟುವಾಗ ಎಲ್ಲ ಅರ್ಜಿ ಹಾಕೊಂಡು ಹುಟ್ಟಿದ್ವಿ ನಾವು. ನಮ್ದು ಮಾನವ ಜಾತಿ, ಬಸವಣ್ಣ ತತ್ವ, ಅಂಬೇಡ್ಕರ್ ಅವರ ಆಚಾರ ವಿಚಾರಗಳು, ಅವರ ತತ್ವ, ನಮ್ಮ ಸಂವಿಧಾನ ರಕ್ಷಣೆ ಆಗ್ಬೇಕು. ಎಲ್ಲರೂ ಕೂಡ ಈ ನೀರಿಗೆ ಜಾತಿ ಇದೆ, ವ್ಯವಸಾಯ ಯಾರು ಜಾತಿ ಮೇಲೆ ವ್ಯವಸಾಯ ಮಾಡಿದ್ರೆ, ಈ ಸೂರ್ಯಕ್ಕೆ ಏನಾದ್ರು ಜಾತಿ ಇರುತ್ತೆ, ಗಾಳಿ ಜಾತಿ ಇರುತ್ತೆ, ಎಲ್ಲರ ಬದುಕಿಗೂ ಬೇಕು. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಅಸಮಾನತೆ ಎಲ್ಲ ಕೂಡ ದೂರ ಇಟ್ಟು ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ. ಇನ್ನ ಬೇಕಾದಷ್ಟು ವಿಚಾರ ಇದೆ.
ನೀವು ಬಿಡು ನಾನೇ ಒಂದು ಬಿಡುದಿಲ್ಲ ಬ್ರಹ್ಮಗುದ್ದವರ ತಲೆಯಲ್ಲಿ. ಹಿಂದೆ ನಾನು ಈ ಬಹಳ ವರ್ಷ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದೆ. ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಮಾಡಿದೆ. ಬಿಡಿ, ರಾಜ್ಯಕ್ಕೆ ಇವತ್ತು ಅಧ್ಯಕ್ಷ ಆಗಿರ್ಬೋದು, ಅವತ್ತು ನಮಗೆ ಬೇಕಾದಷ್ಟು ಸಂಘಟನೆಯಲ್ಲಿ ಎಲ್ಲ ಕೂಡ ಸಹಾಯ ಮಾಡಿದ್ದಾರೆ. ಅಂಜನಮೂರ್ತಿ ಶಾಸಕರಾಗಿದ್ದರು, ಹಿಂದೆ ಕೂಡ ನಾನು ಬೇಕಾದಷ್ಟು ಪ್ರಭಾಕರ್ ಕೂಡ ನೋಡಿದ್ದೆ. ಎಲ್ಲರೂ ಶಂಕರ್ ನಾಯಕ್ ಅವರು ನನ್ನ ಜೊತೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು, ನನ್ನ ಜೊತೆ ಶಾಸಕ ಕೆಲಸ ಮಾಡಿದ್ರು. ಇವತ್ತೇನ ಬಿಡಿ, ಅವ್ರ ಮಕ್ಕಳು ಪಾಪ ಅರ್ಜೆಂಟ್ ಇತ್ತು, ದೊಡ್ಡ ಕಾರ್ಯಕ್ರಮ ತಲೆ ಕೆಟ್ಟು. ಇವತ್ತು ಶ್ರೀನಿವಾಸ್ ಅವರು ಬಹಳ ಉತ್ತಮವಾಗಿ ನಿಮ್ಮನ್ನ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಮುನಿಯಪ್ಪನವರು ಅವರ ಎರಡು ಕಣ್ಣುಗಳಂತೆ ನಿಂತ್ಕೊಂಡು ಗಮನಿಸ್ಕೊಂಡು ಶಕ್ತಿ ತುಂಬುವಂತ ಕೆಲಸನ ನಾವು ಮಾಡ್ತೇವೆ. ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಬಹಳ ವಿಶೇಷವಾದಂತಹ ಯೋಜನೆ. ಇಂಥ 16 ಯೋಜನೆಗಳು ನಿಮ್ಮ ಕ್ಷೇತ್ರಕ್ಕೆ ಬರ್ತವೆ. ಬಹಳ ದೂರದೃಷ್ಟಿಯಿಂದ ನಾಳೆ ಬೆಳಿಗ್ಗೆ, ಈಗ ನಾನು ದೆಹಲಿಯಿಂದ 1 ಗಂಟೆ ಲೇಟಾಗಿ ಬಂದೆ, ನಾನು ಕೆಲವೆಲ್ಲ ಮಾತಾಡಬೇಕಾಯ್ತು. ನಮ್ಮಲ್ಲಿ ತೀರ್ಮಾನ ಆಗಿದೆ, ಏನಪ್ಪ ಅಂದ್ರೆ ನಾಳೆ ಬೆಳಿಗ್ಗೆ ಏನು ಸ್ಟ್ರೈಕ್ ಇದಾಗಿದೆ ಅಲ್ಲಿ ಸಿಂಧೂರು, ಅದಕ್ಕೆ ಗೌರವ ಸಲ್ಲಿಸಬೇಕು. ತ್ರಿರಂಗ ಇದನ್ನ ಯಾತ್ರೆ ಮಾಡ್ತಾ ಇದ್ದೀವಿ. ರಾಷ್ಟ್ರಧ್ವಜ ಹಿಡಿದು KR ಸರ್ಕಲ್ ಇಂದ ಹಿಡಿದು KCA ಸರ್ಕಲ್ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಗೆ ಅಲ್ಲಿವರೆಗೂ ಒಂದು ರೌಂಡ್ ಬರ್ತೀವಿ. ಸೊ ರಾಷ್ಟ್ರಧ್ವಜ ನಾನೆಲ್ಲ ನೀತಿಗಳಿಗೆ ಹೇಳಿದ್ದೀನಿ, ಎಲ್ಲ ಅವರ ಗಾಡಿಲಿ ಒಂದು ತ್ರಿರಂಗ ಧ್ವಜ ಇಟ್ಕೊಂಡು ಬರಬೇಕು ಅಂತ. ಬೆಳಿಗ್ಗೆ 9 ಗಂಟೆಗೆ, ಬರೀ 1 ಗಂಟೆಗೆ. ಕೆಲವೆಲ್ಲ ಆಫೀಸರ್ಸ್ ಎಲ್ಲ ನಾವು ಬರ್ತೀವಿ ಅಂತಾರೆ, ಕೆಲವರು ರೈತ ಸಂಘದವ್ರು ಬರ್ತೀವಿ ಅಂತ ಹೇಳ್ತಾರೆ, ಕೆಲವು ಕನ್ನಡ ಸಂಘಟನೆಗಳು ಬರ್ತೀವಿ. ಯಾರು ಅವ್ರ ಧ್ವಜ ಹಾಕೋಬಾರ್ದು, ರಾಷ್ಟ್ರಧ್ವಜ ಹಾಕಬೇಕು, ರಾಷ್ಟ್ರಧ್ವಜ ಇಟ್ಕೋಬೇಕು. ಬಂದು ಗೌರವದಿಂದ ಆ ಯಾತ್ರೆಯಲ್ಲಿ ಪಾಲ್ಗೊಂಡು ಆ ನಮ್ಮ ಯೋಧರಿಗೆ ಧೈರ್ಯ ತುಂಬುವಂಥದ್ದು. ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಮ್ಮ ದೇಶದ ಸ್ವಾಭಿಮಾನ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಾರ್ಯಕ್ರಮ ಕೂಡ ನಾವು ನಂಬ್ಕೊಂಡಿದ್ದೇವೆ. ಇದು ಪಕ್ಷ ಬೇರೆ ಬರತು, ಜಾತಿ ಧರ್ಮ ಬರತು, ಇವತ್ತು ರಾಷ್ಟ್ರದ ಐಕ್ಯತೆ ಕಾಪಾಡೋಕ್ಕೋಸ್ಕರ ಮಾಡ್ತಾರಂತ ಈ ಒಂದು ಕಾರ್ಯಕ್ರಮ ಯಾತ್ರೆಗೆ ನೀವು ಕೂಡ ಲೀಡರ್ಗಳನ್ನ ಬಂದು ಅದರಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಮನವಿಯನ್ನು ಮಾಡಿಕೊಂಡು, ಇಲ್ಲೇ ನಿಮ್ಮ ಟಿವಿಗೆ ನೆರವಿನಿಂದಲೇ ನಾನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೇನೆ. ಅದಕ್ಕೆಲ್ಲ ಕೂಡ ತಾವೆಲ್ಲ ಬರಬೇಕು. 20ನೇ ತಾರೀಕು ಬಳ್ಳಾರಿ ನಮ್ಮ ಇದರಲ್ಲಿ ಹೊಸಪೇಟೆ ವಿಜಯನಗರದಲ್ಲಿ, ಅಲ್ಲಿ ನಿಮ್ದು 2ನೇ ವರ್ಷದ ಯಶಸ್ಸಿನ ಕಾರ್ಯಕ್ರಮ, ಸರ್ಕಾರದ ಯಶಸ್ಸಿನ ಕಾರ್ಯಕ್ರಮ ನಮ್ಮ ಸರ್ಕಾರ. ಅದಕ್ಕೂ ಕೂಡ ಲೀಡ್ಗಳೆಲ್ಲ ಬನ್ನಿ, ಲೀಡ್ಗಳು ಬನ್ನಿ, ಆಮೇಲೆ ಫಲಾನುಭವಿಗಳು ಬನ್ನಿ, ಬಂದು ಅದನ್ನೆಲ್ಲ ನೀವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.